ಸಚಿವರ ಮೌಲ್ಯಮಾಪನ ಆಗಬಹುದು ಅಂತ ಹಿಂದೆಲ್ಲ ಹೇಳ್ತಾ ಇದ್ರು ಸರ್. ಈಗ ಇದು ಬೋಗಸು, ಸುಮ್ಮನಿರ್ರಿ. ಮೌಲ್ಯಮಾಪನ ತಲೆ ಅವ್ರು ಹೇಳ್ತಾರೆ, ನೀವು ಬಂದು ಇಲ್ಲಿ ಕೇಳ್ತೀರಿ ಯಾವನ್ರಿ ಮಾಡ್ತಾನಂತೆ ಮೌಲ್ಯಮಾಪನ? ತಲೆ ಕೆಟ್ಟವನು ಇಲ್ಲಿ ಬಂದು ಬುರುಡೆ ಬಿಡ್ತಾರೆ ಸುಮ್ಮನೆ. ಏನು ಮೌಲ್ಯಮಾಪನ ಇವ್ರು ತಲೆ ಮಾಡೋದು? ಸುಮ್ಮನೆ ಬುರುಡೆ ಬಿಟ್ಕೊಂಡು ಯಾವತ್ತು ಮಾಡಿದಾರಂತೆ ಮೌಲ್ಯಮಾಪನನ? ಸುಮ್ಮನೆ ಬಿಡ್ತಾ ಇರೋದು ರೈಲನ್ನು. ಅದೇ ಹೇಳದ್ನಲ್ಲ, ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್ ಬೇರೆ ಅಸಹ್ಯದಲ್ಲಿ ಮಾತಾಡಬೇಕಾದ ಅನಿವಾರ್ಯ ಸಂಕಟದಲ್ಲಿ ಇದ್ದೀವಿ. ಎಷ್ಟು ಬೇಗ ಇದ್ರಲ್ಲಿ ಮುಕ್ತಿ ಸಿಕ್ಕತ್ತು ಅಂದರೆ ದರಿದ್ರ ನಮ್ಮ ಹಣೆ ಬರಗಳಿಗೆ ನಮ್ಗೆ ಇನ್ನೂ ಆ ಮುಕ್ತಿ ಸಿಕ್ಕೋ ದಿನಗಳು ಬರ್ತಾಯಿಲ್ಲ. ಕಚಡಗಳಂತಂದು ಸುರ್ಜೇವಾಲಾ ಬಂದುಬಿಟ್ರೆ ಮಾತ್ರ ಕಲೆಕ್ಷನ್ನು ಬಿ ಜೆ ಪಿಯವ್ರಿಗೆ. ನಿಮ್ಮ ಪಾರ್ಟೀಲಿ ಬಂದಾಗ ಕಲೆಕ್ಷನ್ ಇಲ್ವಾ? ನಿಮ್ಮ ಪಾರ್ಟಿನಲ್ಲಿ ಉಸ್ತುವಾರಿ ಬಂದಾಗ, ಅಧಿಕಾರದಲ್ಲಿ ಇದ್ದಾಗ ನಾನು ಹೇಳೋದು, ಆಗ ಕಲೆಕ್ಷನ್ ಇಲ್ಲ. ಆಗ ಅವನ ಮನೆಯಿಂದನೇ ಅನ್ನ ಅಕ್ಕಿ ತಗೊಂಬರ್ತಿದ್ದಪ್ಪ. ಅವನೇ ಅಲ್ಲೇ ಒಲೆ ಹತ್ತಿಸ್ಕೊಂಡು ಅನ್ನ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿದ್ದ ಅವನು. ಅದಿಲ್ಲ. ಯಾರಿಗೆ ಬಿಡ್ತೀರ್ರಿ ಡ್ರಾಮಾನ? ಇಂಡಿಯನ್ ಡೆಮಾಕ್ರಸಿ ಎಂಬ ಬೋಗಸ್ ವ್ಯವಸ್ಥೆನ. ಇಟ್ಸ್ ಕಂಪ್ಲೀಟ್ಲಿ ಬೋಗಸ್, ಕಂಪ್ಲೀಟ್ ಡ್ರಾಮಾ, ನಾಟಕ ಅಷ್ಟೇ. ಇನ್ನೇನಿದೆ ಈ ವ್ಯವಸ್ಥೆ ಒಳಗಡೆ? ಸುಳ್ಳು. ಒಂದಿಮಾಗಾದರೂ ಏಜೆಂಟರು, ಕಳ್ಳರು, ಕಿರಾತಕರುಗಳಿಗೆ ಜಾಗ. ಮುಗೀತು ಕತೆ. ಟ್ರಾನ್ಸ್ಫರಿಂದ ಹಿಡಿದು ಎಲ್ಲದರಲ್ಲೂ ಕಾಸು. ಕುಟುಂಬದವ್ರನ್ನ ಬೆಳೆಸ್ಕೊಳ್ಳೋದು. ಇಷ್ಟಿದೆ ಅಪ್ಪ ಈ ವ್ಯವಸ್ಥೆ ಒಳಗಡೆ. ಇನ್ನೇನು ಉಳ್ಕೊಂಡಿದೆ ಇದರಲ್ಲಿ? ಭಾಳ ದೊಡ್ಡ ವ್ಯವಸ್ಥೆ ಅಂತ ಎಂಥದ್ದು ಉಳಿದಿಲ್ಲ. ಕಾಂಗ್ರೆಸ್ ಸರ್ಕಾರ ಸಭೆ ಕುತೂಹಲ ಇದೆಯಂತೆ. ಯಾರಿಗೆ ಕುತೂಹಲ? ಹೈಕಮಾಂಡ್ ವರದಿ ಕೊಟ್ಬಿಡ್ತಾರೆ, ಸುರ್ಜೇವಾಲಾ ಸಭೆ ಮಾಡಿಬಿಡ್ತಿದ್ದಾರೆ, ಪರಿಹಾರಕ್ಕೆ ಯತ್ನ ಆಗತ್ತಂತೆ, ಬುದ್ಧಿ ಹೇಳ್ಬೋದಂತೆ, ಅನುದಾನದ ಬಗ್ಗೆ ಸಿ ಎಂ ಜೊತೆ ಚರ್ಚೆ ಮಾಡಿಬಿಡ್ಬೋದಂತೆ, ಸರ್ಕಾರದವ್ರಿಗೆ ನೋಡ್ಕೊಂಡ್ಬಿಡ್ತಾರಂತೆ, ಆಮೇಲೆ ಜನರ ಬಾಯಿಗೆ ಮಣ್ಣನ್ನು ಹಾಕಿಸ್ತಾರಂತೆ, ಮೂರ್ಖರ ಥರ ಜನ ಮಗದೊಮ್ಮೆ ಹೋಗಿ ಓಟನ್ನು ಯಾರೋ ಒಬ್ಬನಿಗೆ ಒತ್ತಿ ಬರ್ತಾರಂತೆ, ಆಮೇಲೆ ಅವರ ಹೆಂಡತಿ, ನಾದ್ನಿ, ಅತ್ತೆ ಮಕ್ಕಳನ್ನು ಬೆಳೆಸ್ಕೊಂಡು ಮುಂದಕ್ಕೆ ಹೋಗ್ತಾರಂತೆ, ಆಮೇಲೆ ಹೇಸಿಗೆನ ತಿನ್ಕೊಂಡು ಅವ್ರ ಪಾಡ್ಗವ್ರು ಮುಂದುವರ್ಕೊಂಡು ಹೋಗ್ತಾರಂತೆ. ಅಷ್ಟೇ. ಇನ್ನೇನಿದೆ ಇದರಲ್ಲಿ? ಯಾವ ವ್ಯತ್ಯಾಸಗಳು ಏನೂ ಆಗಲ್ಲ. ಈ ಭ್ರಮೆ ಬಿಟ್ಬಿಡಿ ಜನ ಸುಮ್ಮನೆ. ಎಂಥದ್ದೂ ಆಗಲ್ಲ, ಏನೂ ಆಗಲ್ಲ. ಐ ಬೆಟ್ ಇಫ್ ಎನಿಥಿಂಗ್ ಹ್ಯಾಪನ್ಸ್, ಏನೂ ಆಗೋದೇ ಇಲ್ಲ ಅಂದ್ರೆ ಏನೂ ಆಗಲ್ವೇನ್ರಿ ರಘುನಾಥ್? ನೀವು ಬಾಯಿ ಬಂದಂಗೆ ಮಾತಾಡ್ತೀರಿ ನೀವು. ಆಗುತ್ತೆ, ಕಾಸ್ಮೆಟಿಕಲಿ ಆಗುತ್ತೆ. ಕಾಸ್ಮೆಟಿಕಲಿ ಅಲ್ಲೊಂದು ಇಲ್ಲೊಂದು ಈ ಗುಳ್ಳೆ ಪಳ್ಳೆ ಬಂದರೆ ಒಂಚೂರು ಏನಾರು ಹಚ್ಕೊಂಬಿಟ್ಟು ಅದನ್ನು ಕವರ್ ಅಪ್ ಮಾಡಲ್ವೇ? ಮಾಡ್ಕೊಳ್ತಾರಲ್ಲ ಕೆಲವರೆಲ್ಲ. ಕೆಲವ್ರೇನು ಮಾಡಲ್ಲ, ಕೆಲವ್ರು ಹಂಗೆ ಬಿಟ್ಕೊಂಡೇ ಇರ್ತಾರೆ, ಏನು ದೇಶ ಬಿತ್ತೋಗಲ್ಲ ಹೋಗತ್ತ ಕಡೆಗೆ ಅಂತ. ಕೆಲವರು ಕವರ್ ಅಪ್ ಮಾಡಲ್ವಾ? ಹಾಗೆ ಕವರ್ ಅಪ್ ಮಾಡೋವಂಥ ಕಾಸ್ಮೆಟಿಕ್ ವರ್ಕ್ಸ್ ನಡೆಯುತ್ತೆ ರಾಜ್ಯಗಳಲ್ಲಿ. ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳುವುದಾದರೆ 20 ವರ್ಷ ಮುಗಿದೋಯ್ತು. ದೇರ್ ಈಸ್ ನೋ ಪ್ಲ್ಯಾನ್ ಫಾರ್ ಕರ್ನಾಟಕ. ಕರ್ನಾಟಕಕ್ಕೆಂದು ಒಂದು ಪ್ಲ್ಯಾನ್ ಇಲ್ಲವೇ ಇಲ್ಲ. ಯಾವನೋ ಬರ್ಕೊಡ್ತಾನೆ, ಒಂದಷ್ಟು ಸೋಷಿಯಲ್ ಕಾಸಸ್ಗೆ ದುಡ್ಡನ್ನು ಡೆಲಿವರಿ ಮಾಡಿದ್ರೆ ಬಜೆಟ್ಟು. ವೇರ್ ಇಸ್ ದಿ ಲಾಂಗ್ ಟರ್ಮ್ ಪ್ಲ್ಯಾನ್ ಆಫ್ ಎ ಕರ್ನಾಟಕ? ಬೇಕು ಅನಿಸಿದ್ರೆ ಕೈಗಾರಿಕೆಗಳಿಗೆ ಉತ್ತೇಜನ, ಜಮೀನು ಇದು ಏನು ವಶ. ಬಿಗ್ಗೆಸ್ಟ್ ಜಾಬ್ ಆಫ್ ಎನಿ ಗೌರ್ಮೆಂಟ್ ಆರ್ ಕನ್ಸರ್ನ್ಡ್ ಮಿನಿಸ್ಟ್ರಿಗೆ ಅಂದರೆ ಲ್ಯಾಂಡ್ ಅಕ್ವಸಿಷನ್ ಅಷ್ಟೇ. ಇನ್ನು ಮಿಕ್ಕಿದ್ದು ಟ್ರಾನ್ಸ್ಫರು, ಮಿಕ್ಕಿದ್ದು ಆ ಯೋಜನೆಗಳಲ್ಲಿ ದುಡ್ಡು ಹೊಡ್ಕೊಳ್ಳೋದು ಅಥವಾ ದುಡ್ಡು ತಿನ್ನೋದು, ಎಂಥದೋ ಒಂದು ಮಾಡ್ಕೊಳ್ಳೋದು. ಏನು ಕೇಳಬೇಡಿ, ಒಂದು ಲಾಣಿ ಪ್ಲ್ಯಾನ್ ಇಲ್ಲ. ಅದಾಗದೇ ಎಕೋಸಿಸ್ಟಮಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಕರ್ನಾಟಕ ಸರ್ಕಾರದ ಧೀಮಂತ ನಾಯಕತ್ವದಿಂದ ಅಂತ ಭಾಷಣ ಬಿಕ್ಕೊಳ್ಳೋದು, ಕ್ರೆಡಿಟ್ ತೊಗೊಳಕ್ಕೆ ಓಡಾಡೋದು ಅಷ್ಟೆ. ಇಂಥ ಕಚಡ ವ್ಯವಸ್ಥೆಯಲ್ಲಿ ನೀವು ಬದಲಾವಣೆಗಳನ್ನು ಬಯಸ್ಕೊಂಡು ಇನ್ನೂ ಮೂರ್ಖರ ಥರ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು ಅಷ್ಟೆ.